ಆ ಫೋಟೋಸ್ ನೋಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶಾಕ್ ಆಗ್ತಾರೆ. ಖುಷಿ ಆಯ್ತಾ ಪಾಪು ಬಂದಿದ್ದು? ಫುಲ್ ಗ್ರ್ಯಾಂಡ್ ಸಖತ್ ಡೆಕೋರೇಷನ್. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸೊ ನಮಗೆ ಮುಂಚೆನೇ ಹೇಳಿದ್ರು ನಾರ್ಮಲ್ ಡೆಲಿವರಿ ಆದರೆ 3 days, ಸಿ ಸೆಕ್ಷನ್ ಆದರೆ 4 days ಅಂತ. ಸೊ ಆಫ್ಟರ್ 4 days ನಮ್ಮ ಬಿಲ್ಲಿಂಗ್ ಎಲ್ಲ ಆದಮೇಲೆ ನಾವು ಮನೆ ಕಡೆ ಹೊರಟ್ವಿ. ಆದರೂ ಒಂದು ಆಸೆ ಇತ್ತು, ಮನೆಗೆ ಹೋಗಬೇಕಾದ್ರೆ ಪಾಪು ಫಸ್ಟ್ ಟೈಮ್ ಮನೆಗೆ ಬರ್ತಾ ಇರೋದ್ರಿಂದ ವೆಲ್ಕಮ್ ತುಂಬ ಚೆನ್ನಾಗಾಗಬೇಕು ಅಂತ. ಬಟ್ ಇದನ್ನು ಯಾರಾದರೂ ಮಾಡ್ತಾರೆ ನನಗೋಸ್ಕರ, ಫ್ಯಾಮಿಲಿಯವ್ರಿಗೆ ಅದೆಲ್ಲ ಯೋಚನೆ ಬರುತ್ತಾ ಇಲ್ವಾ ಅಂತ ನನಗೆ ಕಾಡ್ತಾನೆ ಇತ್ತು. ಏನು ಮಾಡೋಣ ಅಂತ ಲಾಸ್ಟ್ ಮಿನಿಟ್ ನಾನು ಅದಕ್ಕೆ ಫೋನ್ ಮಾಡಿ ಹೇಳಿದ್ದೆ, ನನಗೆ ಈ ಥರ ಅರೇಂಜ್ಮೆಂಟ್ಸ್ ಬೇಕು, ಅದಕ್ಕೆ ಡೆಕೋರೇಟರ್ ಅವ್ರ ಹತ್ರ ಮಾತಾಡಿಬಿಟ್ಟು ಮಾಡಿಸೋಣ ಅಂತ. ಅವ್ರು ಹೇಳಿದ್ರು ಅದೆಲ್ಲ ಏನೂ ಬೇಡ, ನೋಡೋಣ ಅಂತ ಸುಮ್ಮನಾಗಿದ್ದೆ ನಾನು. ಆಯಿತು ಅಂತ. ಬಟ್ ಆ್ಯಕ್ಚುಲಿ ಅವ್ರ ಪ್ಲ್ಯಾನ್ ಇತ್ತು, ಈ ಥರ ವೆಲ್ಕಮ್ ಮಾಡಬೇಕು, ಈ ಥರ ಎಲ್ಲ ಯೋಚನೆ ಇತ್ತಂತೆ. ಮಾಮಿಗೂ ಆಸೆ ಇತ್ತು, ಮಾಮನಿಗೂ ಆಸೆ ಇತ್ತು. ಮಾಮ ನನಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳಿದರು, ಬಿಕಾಸ್ ಅವ್ರಿಗೂ ಚೆನ್ನಾಗಿ ವೆಲ್ಕಮ್ ಮಾಡಬೇಕು ಅನ್ನೋ ಆಸೆ ಇತ್ತು. ಆಯಿತಾ, ಅಪ್ಪಾಜಿನೂ ಅತ್ತಿಗೆಗೆ ಫೋನ್ ಮಾಡಿ ಈ ಥರ ಏನಾದರೂ ಪ್ಲ್ಯಾನ್ ಮಾಡಿ ಸೊಸೆನ ಮೊಮ್ಮಗುನ ವೆಲ್ಕಮ್ ಮಾಡೋದಕ್ಕೆ ಆ್ಯಂಡ್ ಎಲ್ಲ ಹೇಳಿ ನನಗೆ ಅಂತ ಹೇಳಿದ್ರಂತೆ. ಸೊ ಒಟ್ಟಿನಲ್ಲಿ ನನಗೆ ಆಮೇಲೆ ಗೊತ್ತಾಗಿದ್ದು, ಮನೆಯವ್ರು ಎಲ್ಲರೂ ಸೇರಿ ಎಲ್ಲರಿಗೂ ಇದ್ದಂಥ ಆಸೆ ಚೆನ್ನಾಗಿ ಮೊಮ್ಮಗುನ ವೆಲ್ಕಮ್ ಮಾಡಬೇಕು ಅಂತ. ಸೊ ಮನೆಗೆ ಹೊರಟಿದ್ದೀನಿ ಇವಾಗ, ಫೈನಲಿ ಹ್ಯಾಪಿ. ಡಾಕ್ಟರ್ಸ್ ಎಲ್ಲ ಹೇಳ್ತಾಯಿದ್ರು ಮನೆಗೆ ಹೋದ್ಮೇಲೆ ಎಲ್ಲ ಚೆನ್ನಾಗಿರುತ್ತೆ, ಯು ವಿಲ್ ಫೀಲ್ ಮಚ್ ಬೆಟರ್ ಅಂತ. ಆ ಮಾತು ನಿಜ ತಾನೆ. ನಮ್ಮ ಮನೇಲಿ ನಾವಿದ್ದಾಗ ವಿ ಫೀಲ್ ಸೋ ಮಚ್ ಬೆಟರ್. ಆಯಿತಾ, ಆ್ಯಂಡ್ ಒಂದಷ್ಟು ವಿಷಯಗಳನ್ನ ಡಾಕ್ಟರ್ಸ್ ಹೇಳಿದ್ದಾರೆ ಮನೆಗೆ ಹೊರಡೋ ಮುಂಚೆ ಏನು ಮಾಡಬೇಕು, ಹೇಗಿರಬೇಕು, ಯಾವ ರೀತಿ ನೋಡ್ಕೋಬೇಕು ಅಂತೆಲ್ಲ. ಸೊ ಒಂದು ಕಡೆಯಿಂದ ಆ ಭಯನೂ ಇದೆ. ಆ್ಯಂಡ್ ಈ ಟೈಮಲ್ಲಿ ಐ ವಾಸ್ ಜೆನ್ಯೂನ್ಲಿ ನಾಟ್ ಫೀಲಿಂಗ್ ವೆಲ್, ಇಮೋಷ್ನಲಿ ತುಂಬ ವೀಕ್ ಆಗಿದ್ದೆ ನಾನು. ಆ ಡೀಟೇಲ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಯಾಕೆ ಏನು ಅಂತ. ನನ್ನ ರಿಯಲ್ ಸ್ಟೋರಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದು ನನ್ನ ಆಸೆ, ಬಿಕಾಸ್ ತುಂಬ ಜನರಿಗೆ ಇದು ರಿಲೇಟೇಬಲ್ ಅನಿಸುತ್ತೆ. ಆಯಿತಾ, ತಾಯಿ ಆದಮೇಲೆ ಮಿಲ್ಕ್ ವಿಷಯ ಆಗಿರ್ಬೋದು, ಅಥವಾ ನಾವು ಹೇಗೆ ಮಗುನ ನೋಡ್ಕೋತೀವಿ ಆ ವಿಷಯ ಆಗಿರ್ಬೋದು, ಅಥವಾ ನಮ್ಮ ಮೈಂಡ್ ಸ್ಟೆಬಿಲಿಟಿ, ಇಮೋಷನ್ಸ್ ಹೇಗಿರುತ್ತೆ, ಎಲ್ಲದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು. ಆಯಿತಾ, ಆ್ಯಂಡ್ ಇಲ್ಲಿ ನೋಡಿ ಮನೆಯಲ್ಲಿ ಹೇಗೆ ಎಲ್ಲ ಸೆಟಪ್ ನಡೀತಾ ಇದೆ ಅಂತ. ನನ್ನ ಕಸಿನ್, ನನ್ನ ಚಿಕ್ಕಮ್ಮ, ಅಣ್ಣ, ಅತ್ತಿಗೆ, ಮನೆಯವರು ಎಲ್ಲರೂ ಸೇರಿ ಒಟ್ಟಿಗೆ ಕೈ ಜೋಡಿಸಿ ಮಾಡಿಸಿರುವಂಥ ಕೆಲಸ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಇದನ್ನು ನೋಡ್ತಾ. ನಾನು ಬಂದು ಇದನ್ನು ನೋಡಿದಾಗ ಐ ವಾಸ್ ಸೋ ಸರ್ಪ್ರೈಸ್ಡ್. ಆಯಿತಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು, ಯಾವ ರೀತಿ ವೆಲ್ಕಮ್ ಆಯಿತು, ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು. ಸೊ ಈ ವಿಡಿಯೋನ ತಪ್ಪದೆ ನೀವು ಕೊನೆ ತನಕ ನೋಡಿ. ಓಕೆ, ಹಾಯ್, ವೆಲ್ಕಮ್ ಹೋಮ್ ಬೇಬಿ. And payment also pending. ಯಾವುದು? ನಮ್ಮದಲ್ಲ. ಡೇ ಬೈ ಡೇ ಡೆಫಿನೆಟಾಗಿ ಇಂಪ್ರೂವ್ಮೆಂಟ್ ಇರುತ್ತೆ. ಈ ಟೈಮ್ನಲ್ಲಿ ಒಂದು ಸ್ವಲ್ಪ ಪೇನ್ ಎಲ್ಲ ಇತ್ತು. So sweet. ಈ ಬೇರೆ ಇಲ್ಲಿ ಇದರಲ್ಲಿ ಪಾಪ ಇದು ಅವಳು ಎರಡು ಅಜ್ಜಿ ತಾತ ವೇಟಿಂಗ್, ಮಾಮ ಮಮ್ಮಿ ವೇಟಿಂಗ್, ಮುತ್ತಾತ ವೇಟಿಂಗ್, ಎಲ್ಲರೂ ವೇಟಿಂಗ್. ಮಹಾರಾಜ ಬರೋದು ಕಾಯ್ಬೇಕು. ಗುಂಡುಗಿ ಮಲ್ಲ ವೆಲ್ಕಮ್.
ಗೊತ್ತಾಯಿಲ್ಲ This is so beautiful. Thank you. Very lovely. ನಾನು ಪ್ರೇ ಮಾಡ್ತಾ ಇದ್ದೆ ಎಂಟ್ರಿ ಆಗಬೇಕಾದ್ರೆ ಪಾಪು ಅಳಬಾರ್ದು ಬಿಕಾಸ್ ಹತ್ರ ಆಮೇಲೆ ಸೀದಾ ವೆವ್ ಟು ಟೇಕ್ ಟು ರೂಮ್ ಅಲ್ವಾ, ಎಲ್ಲರೂ ಇಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಆಗಬೇಕು ಅನ್ನೋ ಆಸೆಯಿಂದನೇ ಇದ್ದೆ ಆ್ಯಂಡ್ ಹಾಗೆ ಆಯಿತು. Oh my God. No. Crying, no crying. Good boy. You'll open or should I open? ನಾನು ಮಾಡಬೇಕಾ? ಅಯ್ಯೋ ಇಷ್ಟ ಇದೆ ಅಂದು ಡೆಕೋರೇಷನ್. Wow. This is so good. Baby. ಅದು ಹೇಳ್ತಾ ಇದ್ದೆ ನಾನು ಬಂದಿದ್ದೀನಿ ಅಂತ ಆವಾಜ್ ಮಾಡ್ತಾ ಇದ್ದೆ. ಕಮ್ಮಿ ಆಯ್ತಾ ಅಂತ Beautiful. Thank you so much. Oh, it's my pleasure. It's all we So did for nice. you. Gundu? Oh, పింక్ అదిపోతుంది ఆ పాప. ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದು ಒಂದು ದೊಡ್ಡ ಖುಷಿ, ಆದರೆ ಈ ಥರದ ಸೆಲೆಬ್ರೇಷನ್ ನೋಡಿ ಮತ್ತಷ್ಟು ಖುಷಿ ಆಯಿತು ಗೊತ್ತಾ. ಓ ಅಜ್ಜ ಇನ್ನೊಂದು ತಿರ್ಗುದು. ಫೈನಲಿ ಗುಂಡು ಬರ್ತದಿಲ್ಲ. ಹೊಸ ಜನರ ಆಗಮನ, ಹೊಸ ಅತಿಥಿಗಳ ಆಗಮನ. Done. Actually, at 8:30 feeding time. ಅಜ್ಜಿಗೆ ತಟ್ಟರಾಗಿದ್ದೆ ಬೇಜಾರಾಗಿ ಅಜ್ಜಿಗೆ ಮೂಲೆ ಬರುತ್ತಾ? ತುಪ್ಪ ಏನಾರು ಹಾಸ್ಪಿಟ್ಲಲ್ಲಿ ಕೊಟ್ಟಿರುವಂಥ ಕೇಕ್ ಇದು. ನಮಗೆ ಬ್ಯೂಟಿಫುಲ್ ಆಗಿ ಸ್ವಾಗತ ಮಾಡಿದ್ದಾರೆ. ನನಗೆ ಓವರ್ವೆಲ್ಮಿಂಗ್ ಫೀಲಿಂಗ್ ಅನ್ನಿಸ್ತಾ ಇದೆ. ಅಂಡ್ ಆಲ್ಸೋ ಮಣಿಪಾಲ್ ಹಾಸ್ಪಿಟಲ್ ಇಂದ ಸ್ವೀಟ್ ಆಗಿರುವಂತ ಸರ್ಪ್ರೈಸ್ ಫೋಟೋ ಶೂಟ್ ಮಾಡಿಸಿದ್ರು ಇವತ್ತು. ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ಅಲ್ವಾ ಅದು. ಅಂಡ್ ಆ ಫೋಟೋಸ್ ನೋಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶಾಕ್ ಆಗ್ತಾರೆ, ಅಷ್ಟು ಚೆನ್ನಾಗಿದೆ ಫೋಟೋಸ್ ಎಲ್ಲ ಅಲ್ವಾ. ಅಂಡ್ ಅವ್ರ ಕಡೆಯಿಂದ ಒಂದು ಪ್ರೀತಿಯ ಕೇಕ್ ಬೇರೆ ಕೊಟ್ಟಿದ್ದಾರೆ. ಪಾಪು ಫೀಡಿಂಗ್ ಟೈಮ್, ನಾನು ಬೇಗ ಪಟ ಅಂತ ಮುಗಿಸ್ಬೇಕು. ಹೇಗೆ ಅನ್ನಿಸ್ತಾ ಇದೆ ಎಲ್ಲರಿಗೂ ಪಾಪು ಬಂದಿದ್ದು? ವೆರಿ ಎಕ್ಸೈಟೆಡ್. ವೇಟಿಂಗ್ ಸಿನ್ಸ್ ಸೋ ಲಾಂಗ್. ಖುಷಿ ಆಯ್ತಾ ಪಾಪು ಬಂದಿದ್ದು? ಅದು ಕೇಳ್ಬೇಕಾ? ಅಪ್ಪಾಜಿಗೆ ಗೌಡ್ರು ಬಂದಾರಂದ್ರೆ ಅದನ್ನ ಹೇಳ್ಬೇಕಾ? Come, let's cut. No, ಬೇಲೆ ಪೋತೆ ನಾನು. Congratulations to you, Thank you so much. Okay. This is for new Papa and new Amma. And ಇದು ನಮ್ಮ ಮನೆಯವ್ರು ಎಲ್ರಿಗೂ ತಾತ, ಅಪ್ಪಾಜಿ, ಮಾಮ, ಮಮ್ಮಿ, ಅಪ್ಪ, ಅಮ್ಮ, ಆಂಟಿ, ನಂದು ಕಸಿನ್, ಅಣ್ಣ, ಅತ್ತಿಗೆ ಎಲ್ಲರಿಗೂ ಸೇರಿ ಅಂತ. ಬಿಕಾಸ್ ಒಬ್ಬೊಬ್ರು ಕೊಡ್ತಾ ಹೋದ್ರೆ ನನಗೆ ಇಲ್ಲೂ ಆಗುತ್ತೆ ಅಂತ. ಸೊ ಹಂಗಾಗಿ ಎಲ್ಲರಿಗೂ ಎಲ್ಲರೂ ಪಾಪು ಜೊತೆ ಮಾತಾಡ್ಬೋದು. ಪಾಪು ಮನೆಗೆ ಬಂದಿದ್ದಾಯ್ತು. ಒಂದಿನ ಮಿಸ್ ಮಾಡಿದ್ರು, ಬೇಜಾರಾಯ್ತಾ? ಬೇಜಾರಾಯ್ತು. ಜೋರ್ ಮಾಮುಗಳು ಒಂದೇ ಬಾಕಿ ಹಾಕಿದ್ದು. ಹೌದಾ? ಅವ್ರ ಅಳೋದು ಬೇಜಾರು. ಹೌದಾ? ಜಾಸ್ತಿ ಮುದ್ದು ಮಾಡಬಾರ್ದು ಎಲ್ಲರೂ ಸೇರಿ, ಸ್ವಲ್ಪ ಮಾತ್ರ ಮುದ್ದು ಮಾಡಬೇಕು. ಆಮೇಲೆ ಪಾಪು ಜಾಸ್ತಿ ತರಲೆ ಮಾಡುತ್ತೆ. ಫಸ್ಟ್ 6 ತಿಂಗಳು ಬಂದು ಮಾಡ್ಬೋದು. ಆಮೇಲೆ ಈಗ ನಮ್ಮ ದೀಪುರ ಎಲ್ಲರೂ ಸಕ್ಕತ್ ಮುದ್ದೆ ಮಾಡಿ ಅವನೇ ಕರೆಕ್ಟ್. ಹಾಗೆ ಸಕ್ಕತ್ ಮಾಡುದು ಬೇಡ, ಸೈಲೆಂಟ್. ನಿಮ್ಮನ್ನು ತುಂಬಾ ಮುದ್ದು ಮಾಡಿದಾರಾ? ಆಮೇಲೆ ನಾವು ಮಾಡ್ತೇವೆ. ಚಲೋ ಊಟ ಮಾಡೋಣ. ಎಲ್ಲರೂ ವೇಟ್ ಮಾಡ್ತಾ ಇದಾರೆ ಪಾಪ. 8 ಗಂಟೆ ಡೆಕೋರೇಷನ್ ಮಾಡಿದೀವಿ. ಹೌದಾ? ಸರಿ, ಹಂಗಾರೆ ಊಟ ಫಿನಿಶ್ ಬೈ 5:30. 5:30ಗೆ ಪ್ಲಾನಿಂಗ್ ಮಾಡಿ ಡೆಕೋರ್ ಮಾಡಿ ನಮಗೋಸ್ಕರ ಇವಾಗ ಆಲ್ಮೋಸ್ಟ್ 8:30 ಮೇಲಾಗಿದೆ. ವೇಟ್ ಮಾಡ್ತಾನೆ ಇದ್ರು ಆಯ್ತಾ. ಸೊ ಪಟ ಊಟ ಮಾಡ್ಬೇಕು, ಪಾಪ ಫೀಡಿಂಗ್ ಮಾಡ್ಬೇಕು. ಫುಲ್ ಹ್ಯಾಪಿ. ವೆಲ್ಕಮ್ ಹೋಮ್ ಗುಡ್ಡು. ಬರ್ತೀನಿ ಇದ್ರೆ ಗುಂಡು.
ಸಂಜೆ 5 ಗಂಟೆಯಿಂದ ಎಲ್ಲರೂ ವೇಟಿಂಗ್, ಎಷ್ಟೊತ್ತಾಗುತ್ತೆ ಸುಮಾರಷ್ಟು ಕಾಲ್. ಆ ಹಾಸ್ಪಿಟ್ಲಲ್ಲಿ ಒಂದಾದ್ಮೇಲೆ ಒಂದು ಪ್ರಾಸೆಸ್ ಕಂಪ್ಲೀಟ್ ಮಾಡೋದಕ್ಕಿಂತ ನಾವಲ್ಲಿ ಫುಲ್ ಬ್ಯುಸಿ ಇದ್ವಿ. ಇವಾಗ ಹೊರಟಿದ್ದೀವಿ ಅಂತ ಹೇಳ್ತಾನೆ ಇದ್ವಿ. ಬಟ್ ನಾವು ರೀಚ್ ಆಗಿದ್ದು 8:30 ಆಯಿತು. ಇನ್ಫ್ಯಾಕ್ಟ್ ನಮಗೆ ಇನ್ಶೂರೆನ್ಸ್ ಇರಲಿಲ್ಲ. ಬಿಲ್ಲಿಂಗ್ ಪ್ರಾಸೆಸ್ ಸ್ವಲ್ಪ ಬೇಗನೆ ಆಯಿತು. ಇನ್ಶೂರೆನ್ಸ್ ಇರ್ತಿದ್ರೆ ಇನ್ನೂ ಲೇಟ್ ಆಗೋದು. ಬಟ್ ನಂದಲೆಸ್ ಮನೆಗೆ ಬಂದಿದ್ದ ತಕ್ಷಣ ಎಲ್ಲರೂ ಮುದ್ದಾಡೋದು, ಎಲ್ರಿಗೂ ಎತ್ಕೋಬೇಕು ಅನ್ನೋ ಆಸೆ. ಆ್ಯಂಡ್ ಇದಾಗಿತ್ತು ನಮ್ಮ ರೂಮ್ ತನಕ ಮಾಡಿರುವಂಥ ಒಂದು ಡೆಕಾರ್. ವೆರಿ ನೈಸ್, ನನಗಂತೂ ನಿಜವಾಗ್ಲೂ ಇಷ್ಟ ಆಯಿತು. ಟ್ರೂಲಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು. ಅವರ ಚಿಕ್ಕಪ್ಪ ಅವ್ರ ತಂದೆ. ಮನೆ ಎಂಟ್ರೆನ್ಸಲ್ಲಿ ಈ ಥರದ ಡೆಕಾರ್ ಮಾಡಿ, ಇನ್ನು ರೂಮಲ್ಲಿ ಈ ಥರದ ಡೆಕಾರ್ ಮಾಡಿದ್ರು. ದೀಪು ಅವ್ರಿಗೆ ಈ ಒಂದು ಸಿಂಪಲ್ ಸೆಟಪ್ ಹೇಗೆ ಅನ್ನಿಸ್ತು ಕೇಳೋಣ. ಹೆಂಗೆ ಅನ್ನಿಸ್ತು? ವೆಲ್ಕಮ್. ಫುಲ್ ಗ್ರ್ಯಾಂಡ್ ಸಖತ್ ಡೆಕೋರೇಷನ್ ಎಲ್ಲ ಸೂಪರ್. ಅನ್ಬಿಲೀವೇಬ್ಲಿ ನೈಸ್ ಅಲ್ಲ? ನನಗೆ ಸಟಲ್ ಆ್ಯಂಡ್ ಸಿಂಪಲ್ ಆಗಿ ಚೆನ್ನಾಗಿ ವೆಲ್ಕಮ್ ಮಾಡೋದು ಬೇಕು ಅಂತ ಒಂದು ಆಸೆ ಇತ್ತು. ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ನನಗೆ ಈ ಥರ ಮಾಡ್ತಾರೆ ಅಂತ ಅಲ್ವಾ. ನಾನೇ ಪ್ಲ್ಯಾನ್ ಮಾಡೋದಕ್ಕೆಲ್ಲ ಫೋನ್ ಮಾಡ್ತಾ ಇದ್ದೆ. ಬಟ್ ದೆನ್ ದೇ ಸ್ಟಾಪ್ಡ್ ಮೀ ಪ್ಲ್ಯಾನ್ ಮಾಡೋದ್ರಿಂದ. ಯಾಕೆ ಏನು ಅಂತ ಅರ್ಥ ಆಗ್ತಾ ಇರಲಿಲ್ಲ. ನೋಡಿದ್ರೆ ಅವ್ರ ಕಡೆಯಿಂದ ಪ್ಲ್ಯಾನಿಂಗ್ ಇತ್ತು ಈ ಥರ. ಹೇಗನ್ನಿಸ್ತು ಈ ಒಂದು ಸ್ವೀಟ್ ವೆಲ್ಕಮ್ ವಿಡಿಯೋ? ಪಾಪು ವೆಲ್ಕಮ್ ಮಾಡಿರುವಂಥ ರೀತಿ ವಾಸ್ ಸೋ ಗುಡ್ ಆ್ಯಂಡ್ ಮೆಮೊರೇಬಲ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಹಲವಾರು ಪ್ರಶ್ನೆಗಳು ಬಂದಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗ್ಲೂ ಸಿಗುತ್ತೆ ಮುಂದೆ ಬರುವಂಥ ವೀಡಿಯೋಗಳಲ್ಲಿ. ಅಲ್ಲಿ ತನಕ ಹುಷಾರಾಗಿರಿ. ಬಾಯ್.